ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಮಹಾಸಂಚಿಕೆಯಲ್ಲಿ ಏನಾಗುತ್ತೆ. ಸೊ ಅಜಿತ್ ಮತ್ತು ಭೂಮಿ ಪ್ರೀತಿಗೆ ಇನ್ನೂ 4 ದಿವಸ ಕಾಲಾವಕಾಶ ಇರೋದು. ಅದಲ್ಲದೆ ನಮ್ಮ ಶ್ರವಣ್ನ ನೋಡಿ ಶಾರದಾ ಅವರು ನಗ್ತಾ ಇದ್ದಾರೆ. ಶ್ರವಣ್ಣು ನಾವೇ ಇದೇ ರೀತಿ ಹಳ್ಳಿಲಿ ಬಂದು ಇದ್ಬಿಡೋಣ ಶಾರದಾ ಅಂತ ಹೇಳಿದ ತಕ್ಷಣ ಅವ್ರಿಗೆ ಹಳೇದೆಲ್ಲ ನೆನಪಾಗಿ ಶ್ರವಣ್ ನೋಡಿ ಖುಷಿಯಾಗಿ ಮಾತಾಡ್ತಾ ಇದ್ದಾರೆ. ಸೊ ಈ ಒಂದು ಸಂಚಿಕೆನ ಈ ಒಂದು ಮಹಾಸಂಚಿಕೆಯಲ್ಲಿ ನೋಡೋಣ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಅಂದರೆ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬನ್ನಿ ಸಂಚಿಕೆನ ನೋಡೋಣ. ಸಂಚಿಕೆ ಆರಂಭದಲ್ಲಿ ಈ ಕಡೆ ನಮ್ಮ ಸೂರ್ಯ ಮತ್ತು ಅಜಿತ್ ಮನೆಯವರು ಒಟ್ಟಾಗಿ ಕೂಡಿರ್ತಾರೆ. ಇನ್ನು ಅಡುಗೆ ಮಾಡೋಕ್ಕೆ ನೀನಾ ಅಂತ ಹೇಳ್ಬಿಟ್ಟು ಶಾಂತಿ, ಮೀನಾ ಎಲ್ಲರೂ ಸಹ ಒದ್ದಾಡ್ತಿದ್ರೆ ಭೂಮಿ ಮತ್ತು ಮೀನಾ ಸೇರಿಕೊಂಡು ಎಲ್ಲರಿಗೂ ಸಹ ಅಡುಗೆ ರುಚಿಯಾಗಿ ಮಾಡಿರ್ತಾರೆ. ಇನ್ನೇನು ಇವತ್ತು ಇಲ್ಲೇ ಆಸಿ ಮಲ್ಕೊಳ್ಳೋದು ಅಂದರೆ ಎಲ್ಲರೂ ಇಲ್ಲೇ ಉಳಿಯೋದು ಅಂತ ಹೇಳ್ಬಿಟ್ಟು ಹೇಳಿದಾಗ ದೇವೇನಿದಳು ಬೇಡ ಇಲ್ಲಿ ಉಳಿಯೋದು ಬೇಡ, ಅವ್ರಿಗೆ ಯಾಕೆ ಸುಮ್ಮನೆ ತೊಂದರೆ ಅಂದಾಗ ಇಲ್ಲ, ಈ ಒಂದು ವಾತಾವರಣ ತುಂಬ ಚೆನ್ನಾಗಿದೆ, ಇಲ್ಲೇ ಇರೋದು ಅಂತ ಹೇಳ್ಬಿಟ್ಟು ಅಜಿತ್ ನಿರ್ಧಾರ ಮಾಡ್ತಾರೆ. ಅಷ್ಟರಲ್ಲಿ ದೇವಯಾನಿ ಭದ್ರನ್ಗೆ ಫೋನ್ ಮಾಡಿ ನಮ್ಮ ಕಡೆಯವರು ಎಲ್ಲ ಒಡವೆಗಳನ್ನ ನೀವು ಎಲ್ಲಿ ಬಿಚ್ಚಿಟ್ಟಿದ್ದೀರಾ, ಎಲ್ಲನೂ ನನಗೆ ಬಂದು ಸೇರಬೇಕು ಅಂತ ಹೇಳ್ಬಿಟ್ಟು ದೇವಯಾನಿ ಭದ್ರಂಗೆ ಫೋನ್ ಮಾಡಿದಾಗ ಈ ಕಡೆ ಅಜಿತ್ ಇದ್ದನು ಅವ್ರು ಯಾರು ಏನು ಎಲ್ಲನೂ ಸಹ ನಾನು ಕಂಡುಹಿಡಿತೀನಿ ಅಂದಾಗ ಹೌದು ಕಣೋ ಅಜಿತ, ನೀನು ಪೊಲೀಸು, ಅವರು ಇಲ್ಲಿಯವನರ ಬೇರೆನಾ ಎಲ್ಲನೂ ಸಹ ಕಂಡುಹಿಡಬೇಕು ಅಂತ ಶ್ರವಣ್ ಹೇಳಿದಾಗ ಅಷ್ಟರಲ್ಲಿ ಒಂದು ಫೋನ್ ಕಾಲ್ ಬರುತ್ತೆ. ಅವರು ಇಲ್ಲಿಯವನವರಲ್ಲ, ಮಂಡ್ಯ ಕಡೆಯಿಂದ ಬಂದಿರೋ ಅಂಥವ್ರು ಅಂದಾಗ ನಮ್ಮನ್ನೇ ಫೋಕಸ್ ಮಾಡಿ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅಜಿತ್ಗೆ ಗೊತ್ತಾಗುತ್ತೆ. ಸೂರ್ಯ ಇದ್ದನು ಹೌದು, ಅಷ್ಟೊಂದು ಕಾರ್ಗಳು ಓಡಾಡ್ತಿರ್ತವೆ, ನಿಮ್ಮ ಕಾರೇ ಯಾಕೆ ಇದು ಮಾಡಿದ್ರು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಹಾಗಿದ್ರೆ ಯಾರು ಬೇಕು ಅಂತಾನೆ ನಮ್ಮನ್ನೇ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ನಮ್ಮನ್ನ ಬೇಕು ಅಂತ ನಮ್ಮ ಕುಟುಂಬದ ಮೇಲೆ ಯಾರೋ ಕಣ್ಣಿಟ್ಟಿದ್ದಾರೆ ಅಂತ ಅಜಿತ್ಗೆ ಈಗ ಗೊತ್ತಾಗುತ್ತೆ. ಇದೆಲ್ಲ ಗೊತ್ತಾದ್ಮೇಲೆ ದೇವಯಾನಿ ಭದ್ರಂಗೆ ಫೋನ್ ಮಾಡಿ ಆದಷ್ಟು ಬೇಗ ಆ ಒಡವೆಗಳೆಲ್ಲ ನನಗೆ ಬಂದು ತಲುಪಬೇಕು ಅಂತ ಹೇಳ್ಬಿಟ್ಟು ನಾನು ಮತ್ತೆ ನಿಮಗೆ ಒಂದು ಪ್ಲಾನ್ ಹೇಳ್ತೀನಿ ಅಂದ್ಬಿಟ್ಟು ದೇವಯಾನಿ ಹೇಳಿದ್ರೆ ಅಷ್ಟರಲ್ಲಿ ನಚಿಕೇತ್ ಮತ್ತು ಅಂಜು ಇಬ್ಬರು ಸಹ ಓಡಾಡ್ಕೊಂಬರಕ್ಕೆ ಹೋಗಿರ್ತಾರೆ ತೋಟ ಎಲ್ಲ ನೋಡಿಕೊಂಡು. ಇನ್ನು ಈ ಊರಿನಲ್ಲಿ ಒಬ್ಬ ದೊಡ್ಡ ಬಡವರು ಜಮೀನೆಲ್ಲ ನುಂಗಿ ನೀರು ಕುಡ್ದಿರೋ ಅಂಥವನು ಅಧಿಕಾರಿಯಾಗಿ ಮೆರೀತಾ ಇರ್ತಾನೆ. ಅವನು ಬಂದು ಈ ನಚಿಕೇತ್ ಅವ್ರ ಹತ್ರ ಜಗಳ ಆಡಿ ನಚಿಕೇತ್ಗೆ ಚೆನ್ನಾಗಿ ಹೊಡೆದು ಕಳಿಸಿರ್ತಾರೆ. ನಚ್ಚಿ ಮತ್ತು ಅಂಜು ಮನೆಗೆ ಬಂದು ನಮ್ಗೆ ಹೊಡೆದ್ಬಿಟ್ರು ಅಂದಾಗ ಯಾರು ಹೊಡೆದಿದ್ದು ಅಂದಾಗ ಅದೇ ಅವ್ನು ಯಾರೋ ರಾಕ್ಷಸ, ಈ ಊರಲ್ಲಿ ಅವನೇ ಮೆರೀತಿರೋದು ಅಂತ ಹೇಳ್ಬಿಟ್ಟು ಆ ಸುದ್ದಿ ಆಚೆಗೆ ಬರುತ್ತೆ. ಆವಾಗ ಲಕ್ಕಿಗೆ ಹೊಡೆದಿರೋದು ಅವನೇ ಅನ್ನೋದು ಸಹ ಗೊತ್ತಾಗುತ್ತೆ. ಅವನ ನಡುವೆ ಈಗ ಅಜಿತ್ ಮತ್ತು ನಮ್ಮ ಸೂರ್ಯ ಅವರ ಯುದ್ಧ ನಡೀತಿದೆ. ಅದೇ ಗ್ಯಾಪಲ್ಲಿ ಅಡುಗೆ ಮಾಡೋ ಗ್ಯಾಪಲ್ಲಿ ನಮ್ಮ ಶಾರದಾಗೆ ಹೊಟ್ಟೆ ಎಸ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ಟು ಭೂಮಿ ಇದೋಳು ದೊಡ್ಡ ಸಾಹೇಬ್ರೆ ನಾನು ಹಾಲು ಕಾಯಿಸ್ಕೊಡ್ತೀನಿ, ನೀವು ಶಾರದಮ್ಮವ್ರು ತಿನ್ನಿಸಿ ಅಂತ ಹೇಳ್ತಾರೆ. ಶ್ರವಣ್ಣು ಬನ್ನ ತಿನ್ಸೋಕ್ಕೆ ಶಾರದನ ಹತ್ರ ಮಾತಾಡೋಕ್ಕೆ ಶಾರದಾ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಹಳ್ಳಿ ವಾತಾವರಣ, ನಾನು ನೀನು ಇದೇ ರೀತಿ ನಮ್ಗೆ ವಯಸ್ಸಾದ್ಮೇಲೆ ಬಂದು ಇದೇ ರೀತಿ ಇದ್ಬಿಡೋಣ ಅಂತ ಹೇಳ್ಬಿಟ್ಟು ಶ್ರವಣ್ ಹೇಳಿದಾಗ ಈ ಕಡೆ ನಮ್ಮ ಶಾರದಾ ಶ್ರವಣ್ ಮುಖ ನೋಡಿಕೊಂಡು ನಗ್ತಾ ಇರ್ತಾಳೆ. ಅಂದರೆ ಅವಳಿಗೆ ಆ ಶ್ರವಣ್ ನೆನಪುಗಳು ಸ್ವಲ್ಪ ಮರುಕಳಿಸ್ತಾ ಇರ್ತವೆ. ಅದನ್ನು ನೋಡ್ಬಿಟ್ಟು ನಮ್ಮ ಶ್ರವಣ್ಣು ಮನೆಯವ್ರನ್ನೆಲ್ಲ ಕರೆದು ದೇವಯಾನಿ ಅತ್ತೆ ಅಕ್ಕ ಬನ್ನಿ ಇಲ್ಲಿ ಅಂತ ಹೇಳ್ಬಿಟ್ಟು ಕರೆದ್ಬಿಟ್ಟು ನೋಡು ಶಾರದಾ ನಾನು ಹೇಳಿದ್ಕೆ ನಗ್ತಾ ಇದ್ದಾಳೆ, ಅವಳಿಗೆ ಹಳೆದೆಲ್ಲ ನೆನಪು ಬರ್ತಾ ಇದೆ ಅಂದ್ಬಿಟ್ಟು ಶ್ರವಣ್ ತುಂಬ ಖುಷಿ ಆಗ್ತಿರ್ತಾರೆ. ದೇವಯಾನಿ ಫುಲ್ಲು ಶಾಕ್. ಯಾಕೆಂದರೆ ಇವಳಿಗೆ ನೆನಪು ಅಂದರೆ ಅವಳದು ಏನು ನಡೆಯಲ್ವಲ್ಲ, ಹಂಗಾಗಿ ಅವಳು ಫುಲ್ ಶಾಕಾಗಿ ಅಯ್ಯೋ ಹೌದಾ ಬಾವಾ ನನಗೆ ತುಂಬ ಖುಷಿ ಆಗ್ತಿದೆ ಅಂದ್ಬಿಟ್ಟು ಹೇಳ್ತಾ ಇರ್ತಾಳೆ. ಹೌದು ಕಣೋ ಶ್ರವಣ, ನೀನೇನು ಯೋಚನೆ ಮಾಡಬೇಡ, ಆದಷ್ಟು ಬೇಗ ಶಾರದಂಗೆ ಹಳೆ ನೆನಪೆಲ್ಲ ಬರುತ್ತೆ ಅಂದಾಗ ಅಕ್ಕ ನಾನು ಇವತ್ತು ಮಾತಾಡಿದ ಮಾತಿಗೆ ಶಾರದಾ ನಾನು ನೋಡಿ ನಗ್ಲಲ್ಲ, ನನಗೆ ಎಷ್ಟು ಖುಷಿ ಆಯಿತು ಅಂದರೆ ತುಂಬ ಖುಷಿ ಆಯ್ತಕ್ಕ ಅಂತ ಹೇಳ್ಬಿಟ್ಟು ಈ ಕಡೆ ಶ್ರವಣ್ ಹೇಳ್ತಿದ್ರೆ. ಇನ್ನು ಮಲಗೋ ಟೈಮ್ ಆದಾಗ ಅಜಿತ್ ಮತ್ತು ಭೂಮಿ ಆ ಒಂದು ಹೊಂಡಾರ ಇರುತ್ತಲ್ಲ, ಸೊ ಹಾಲಲ್ಲಿ ಮಲಗಕ್ಕೆ ಹೋಗ್ತಾರೆ. ಸಾಹೇಬ್ರೆ ನಾವಿಬ್ರು ಇನ್ನು 4 ದಿನ ಅಷ್ಟೇ ಜೊತೆಲಿರೋಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಭೂಮಿ ಹೇಳಿದಾಗ ಸಾಹೇಬ್ರೆ ನಮ್ದು ಯಾಕೆ ಇಷ್ಟು ಬೇಗ ನಾನು ಅತ್ತೆ ಅಜ್ಜಿ ಎಲ್ಲರನ್ನೂ ಬಿಟ್ಟು ಹೋಗ್ಬಿಡ್ಬೇಕಾ, ನಾನು ಹೋದ್ಮೇಲೆ ನೀವು ಹೆಂಗೆ ಇವ್ರನ್ನೆಲ್ಲ ನಿಭಾಯಿಸ್ತೀರಾ ಅಂದಾಗ ಗೊತ್ತಿಲ್ಲ ಭೂಮಿ, ಕೆಲವೊಂದು ಸಂಬಂಧಗಳು ನಾವು ಬೇಕು ಅಂದ್ರೂ ನಮ್ಮ ಜೊತೆ ಇರಲ್ವಂತೆ ಅಂತ ಹೇಳ್ಬಿಟ್ಟು ಒಂದಷ್ಟು ಕವನಗಳನ್ನ ಹೇಳ್ತಾರೆ ಅಜಿತ್ ಅವರು. ಇನ್ನು ಭೂಮಿ ಇದಳು ಕಣ್ಣೀರು ಹಾಕ್ಕೊಂಡು ಸಾಹೇಬ್ರೆ ನನ್ನ ಜೊತೆ ನಿನ್ನ ಕತೆ ಇಲ್ಲಿಗೆ ನಿಂತೋಗ್ಬಿಡುತ್ತಾ, ಹಾಗಾದರೆ ನಿಮ್ಮ ಜೊತೆ ನನ್ನ ಕತೆ ಮುಂದುವರಿಯಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ನಾನು ಇವ್ರನ್ನೆಲ್ಲ ಬಿಟ್ಟು ಹೇಗೆ ಹೋಗ್ಲಿ, ಇವರೆಲ್ಲ ನನಗೆ ಅಪಾರದಷ್ಟು ಪ್ರೀತಿ ಕೊಟ್ಟಿದ್ದಾರೆ, ಇದೆಲ್ಲಕ್ಕೂ ಕಾರಣ ನೀವು ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಕಣ್ಣೀರು ಹಾಕ್ತಿರ್ತಾಳೆ. ಭೂಮಿಗೆ ಪ್ರೀತಿನ ಹೇಳ್ಕೊಂಡ್ರೆ ಅಜಿತು ಅದನ್ನು ನಂಬಲ್ಲ, ಭೂಮಿ ಪ್ರೀತಿ ಮಾಡ್ತಿರೋದನ್ನ ಹೇಳ್ಕೊಳ್ಳಲ್ಲ. ಇವರಿಬ್ರಿಗೆ ಜಸ್ಟ್ 4 ದಿನ ಮಾತ್ರ ಕಾಲಾವಕಾಶ ಇದೆ. ಅಷ್ಟರಲ್ಲಿ ಭೂಮಿ ಇವ್ರನ್ನೆಲ್ಲ ಬಿಟ್ಟು ಹೋಗ್ಬೇಕು ಅನ್ನೋ ನಿರ್ಧಾರನ ಮಾಡ್ಕೊಂಡಿದ್ದಾಳೆ. ಅಂದರೆ ನನ್ನ ಒಂದು ವರ್ಷದ ಅವಧಿ ಮುಗ್ದಿದೆ ಅನ್ನೋದು ಭೂಮಿ ಕಾನ್ಸೆಪ್ಟ್. ಆದರೆ ಅಜಿತ್ತು ಜೀವನ ಪರ್ಯಂತ ಭೂಮಿ ಜೊತೆನೇ ಇರಬೇಕು ಅನ್ನೋದು ಅವರ ಇದಾಗಿದೆ. ಇನ್ನು ನಚಿಕೇತ್ಗೆ ಹೊಡೆದ್ಮೇಲೆ ಯಾರು ಈ ರೀತಿ ಮಾಡಿದ್ದು ಅವ್ರನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಅಂತ 2 ಕುಟುಂಬದವರು ಸಹ ಒಂದು ಪಂಚಾಯತಿನ ಸೇರಿಸ್ತಾರೆ. ಅಲ್ಲಿ ಅವನು ಬಂದು ಏನ್ರೋ ನಮ್ಮೂರಿಗೆ ಬಂದು ನಮಗೆ ಅವಾಜ್ ಆಗ್ತಿದ್ದೀರಾ ಅಂತ ಹೇಳ್ಬಿಟ್ಟು ಹೇಳಿದಾಗ ಮುದುಕಿಗೆ ಹೊಡೆದಿದ್ದು ನಾನೇನೆ, ನಿನ್ನ ತಮ್ಮಂಗೆ ಹೊಡೆದಿದ್ದು ನಾನೇನೆ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ಮಾತಾಡ್ತಿರ್ತಾನೆ. ಎಷ್ಟು ಧೈರ್ಯ ಇದ್ದರೆ ಒಬ್ಬ ಪೊಲೀಸ್ ಅಧಿಕಾರಿ ಮುಂದೆ ನಿನ್ನ ದರ್ಪ ತೋರಿಸ್ತಾ ಇದೆ ಅಂದ್ಬಿಟ್ಟು ಅಜಿತು ಸಹ ಅವನಿಗೆ ಸರಿಯಾಗಿ ಮಲಗ್ತಿನ ಮಾಡ್ತಾರೆ. ಅಷ್ಟೇ ಅಲ್ಲ, ಲಕ್ಕಿ ಅಜ್ಜಿಗೆ ಹೊಡೆದಿದ್ದು ಜಮೀನು ವಿಚಾರವಾಗಿ, ಇನ್ನು ಅಜಿತ್ ಅವ್ರು ಬಂದಿರೋದು ಸಹ ಜಮೀನು ವಿಚಾರವಾಗಿ. ಅವನಿಗೆ ಸರಿಯಾಗಿ ಕ್ಲಾಸ್ನ ತಗೊಂಡು ನಮ್ಮ ಸೂರ್ಯ ಮತ್ತು ಅಜಿತ್ ಪಾಠನ ಕಲಿಸ್ತಾರೆ. ಇನ್ನು ಭೂಮಿಗೆ ಒಂದೊಂದು ದಿನ ಕಳೆಯೋಕ್ಕೂ ಸಹ ತುಂಬ ನೋವಾಗ್ತಿರುತ್ತೆ. ಯಾಕೆಂದರೆ ಈ ತುಂಬು ಕುಟುಂಬದಲ್ಲಿ ನಾನು ಇನ್ನು ಆಚೆ ಉಳಿದ್ಬಿಡ್ತೀನ ಅಂತ ಹೇಳ್ಬಿಟ್ಟು ಅಷ್ಟು ಸುಲಭವಾಗಿ ಭೂಮಿ ಹೋಗೋಕ್ಕೆ ಸಾಧ್ಯನಾ, ಸಂಗೀತ ಅಜ್ಜಿ ಮನೆಯವ್ರನ್ನೆಲ್ಲನೂ ಸಹ ಬಿಟ್ಟು ಭೂಮಿ ಹೋಗೋಕ್ಕೆ ಸಾಧ್ಯನಾ, ಅವಳು ಆ ರೀತಿ ಹೋದರೆ ಭಾಗ್ಯಮ್ಮ ಏನು ಅಂದ್ಕೊಳ್ಳಲ್ಲ, ಈ ಒಂದು ಸಂಬಂಧಕ್ಕೆ ಏನು ಅರ್ಥ ಸಿಗುತ್ತೆ ಅನ್ನೋದು ಭೂಮಿ ಮುಂದೆ ಯೋಚನೆ ಮಾಡಬೇಕಾಗತ್ತೆ. ಆ ಸಲುವಾಗಾದ್ರೂ ಅಜಿತ್ ತಮ್ಮ ಪ್ರೀತಿನ ಅವರು ಹೇಳ್ಕೊಂಡಿದ್ದಾರೆ, ಆದರೆ ಭೂಮಿ ಅವಳ ಮನಸ್ಸಲ್ಲಿರೋ ಪ್ರೀತಿನ ಹೇಳ್ಕೊಂಡು ಇಲ್ಲ, ಈ ಕಡೆ ಅಜಿತ್ ಪ್ರೀತಿ
ಪ್ರೀತಿನ ಅರ್ಥ ಮಾಡಿಕೊಂಡು ಇಲ್ಲ ಅದಾದರೂ ಅರ್ಥ ಆಗುತ್ತಾ ಈ ನವಜೋಡಿಗಳು ಒಂದಾಗ್ತಾರ ಕೊನೆಗೆ ಇನ್ನು 4 ದಿವಸದಲ್ಲಿ ಅಜಿತ್ ಮತ್ತು ಭೂಮಿ ನಡುವೆ ಇರೋ ಪ್ರೀತಿನ ಅವರಿಬ್ಬರು ಹೇಳ್ಕೋಬೇಕು. ಹಂಗಿದ್ರೆ ಮಾತ್ರ ಸಂಬಂಧ ಉಳಿಯೋಕ್ಕೆ ಸಾಧ್ಯ ಆಗುತ್ತೆ. ನೋಡೋಣ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಈ ಒಂದು ಜೋಡಿಗಳು ಒಂದಾಗುತ್ತಾ ಮುಂದಿನ ಸಂಚಿಕೆಗಳಲ್ಲಿ. ಅದೇ ರೀತಿ ಶಾರದಂಗೆ ಎಲ್ಲ ನೆನಪು ಬಂದು ಶ್ರವಣ್ ಜೊತೆ ಜೀವನನ ನಡೆಸ್ತಾರೆ. ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದಾವೆ ಅಂದರೆ ಲೈಕ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.